ಸೊ ದೆನ್ ಪೊಲೀಸ್ ಅವ್ರಿಗೆ ವಿಷಯ ಗೊತ್ತಾಗುತ್ತೆ. ಅವರು ಸ್ಪಾಟ್ ಗೆ ಬಂದು ಸೌಜನ್ಯನ ಬಾಡಿನ ರಿಕವರ್ ಮಾಡಿ ಆ ಒಂದು ಸ್ಪಾಟ್ ನ ಕಂಪ್ಲೀಟ್ ಸೀಸ್ ಮಾಡ್ತಾರ. ಒಬ್ಳು ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗಿ, ಒಬ್ಳು ವೆರಿ ಬ್ರೈಟ್ ಸ್ಟೂಡೆಂಟ್ ನ ಈ ಮಟ್ಟಿಗೆ ಇಷ್ಟು ನಿರ್ದಯವಾಗಿ ಸಾಯಿಸಿರೋದು ಯಾರು? ಇನ್ ಕೇಸ್ ಏನಾದ್ರೂ ಈ ಕ್ರೈಮ್ ಮಾಡಿದವನು ಸಿಕ್ಕಿ ಬಿದ್ರೆ ಅವನ್ನ ಸುಮ್ನೆ ಬಿಡಬಾರ್ದು ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾರ. ಅಂಡ್ ಗೆಸ್ ವಾಟ್, ನಮ್ ಪೊಲೀಸ್ ಅವರು ಇಷ್ಟೊಂದು ಫಾಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡ್ತಾರೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಂಡ್ ಈವನ್ ಈ ಒಂದು ವಿಷಯ ಊರಿನ ಜನನು ಶಾಕ್ ಆಗ್ತಾರ. ಸೌಜನ್ಯ ಬಾಡಿ ಸಿಕ್ಕಿದ್ದ ನೆಕ್ಸ್ಟ್ ದಿನ ಅಂದ್ರೆ 11 ಅಕ್ಟೋಬರ್ 2012 ಸಂಜೆ 5 ಗಂಟೆ ಹಾಗೆ ಯಾರು ಸೌಜನ್ಯನ ಕಂಡು ಮರ್ಡರ್ ಮಾಡಿದ್ನೋ ಆ ಕ್ರಿಮಿನಲ್ ಕೂಡ ಸಿಕ್ಕಿ ಬೀಳ್ತಾನೆ. ಈಗ ನೀವು ಥಿಂಕ್ ಮಾಡ್ಬೋದು, ಸೌಜನ್ಯನ ಯಾರು ಕಂಡು ಮರ್ಡರ್ ಮಾಡಿದ್ರು ಅಂಡ್ ಯಾರ ಕ್ರೈಮ್ ನ ಮಾಡಿದ್ರು ಅವನು ನೆಕ್ಸ್ಟ್ ದಿನಾನೇ ಸಿಕ್ಕಿ ಬಿದ್ದ. ಹಾಗಿದ್ರೆ ಈ ಕೇಸ್ ಯಾವಾಗ್ಲೂ ಕ್ಲೋಸ್ ಆಗ್ಬಿಡ್ಬೇಕಿತ್ತು. ಆದ್ರೂ ಸ್ಟಿಲ್ ಇವತ್ತಿನ ದಿನವರೆಗೂ ಯಾಕೆ ಈ ಕೇಸು ಪದೇ ಪದೇ ನ್ಯೂಸ್ ಅಲ್ಲಿ ಬರುತ್ತೆ ಅಂದ್ರೆ, ನಮ್ ದೂತ ಸಭೆಯ ಪ್ರಜೆಗಳೇ ರೆಡಿ ಆಗಿ, ಆರೋಪಿ ಸಿಕ್ಕಾದ್ಮೇಲೆ ಈ ಕೇಸು ಕ್ಲೋಸ್ ಆಗಿಲ್ಲ. ಆಕ್ಚುಲಿ ಈ ಕೇಸು ಓಪನ್ ಆಗಿದ್ದೆ ಈಗ.